ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಫುಡ್ ಟ್ರಾವೆಲಿಂಗ್. ನಾನು ನಿಮ್ಮ ರೂಪ ಫಸ್ಟ್. ಇವತ್ತು ನಾನು ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಆ ಬೆಟ್ಟ ಯಾವುದು ಅಂದರೆ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟ. ಅದು ಕಟಾಯದಿಂದ ಒಂದು 5 ಕಿಲೋಮೀಟರ್ ಒಳಗೆ ಬಂತು ಅಂದರೆ ಈ ಬೆಟ್ಟ ಸಿಗುತ್ತೆ. ಆ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಯಾಕೆ ಅಂದರೆ ನಾನು ಯಾವಾಗಲೂ ಹಾಸನ ಮತ್ತು ಅರ್ಕಲ್ಗೂಡು ಹೋಗ್ತಾ ಇರ್ಬೇಕಾದ್ರೆ ಈ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಬರೋಕ್ಕಾಗಿರಲಿಲ್ಲ. ಇವತ್ತು ಫ್ರೀ ಮಾಡ್ಕೊಂಡು ಈ ಬೆಟ್ಟಕ್ಕೆ ವಿಸಿಟ್ ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರ ಬೆಟ್ಟ ಈ ಥರ ಇನ್ನೂ ಇದೆಯಾ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಫಸ್ಟ್ ಟೈಮ್ ಹಾಗೆ ನೋಡ್ತಾ ಇದ್ದೆ, ಸರ್ಚ್ ಮಾಡ್ತಿದ್ದೆ ಎಲ್ಲರೂ ಹೋಗೋಣ ಅಂತ. ಆವಾಗ ಗೊತ್ತಾಗಿದ್ದು ಪ್ಲೇಸು. ನೋಡಿ ಸುತ್ತ ಯಾವ ಥರ ಇದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಾತ್ರ ಯಾವ ಥರ ಫೀಲ್ ಕೊಡುತ್ತೆ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ತುತ್ತೀವಲ್ಲ ಆ ಥರ ಫೀಲ್ ಕೊಡುತ್ತೆ. ಸುತ್ತ ಹೆಂಗಿದೆ, ಏನಾರ ಮಳೆ ಬಂತು ಅಂದರೆ ಹೆಂಗಿರುತ್ತೆ ಗೊತ್ತಾ? ಈ ವೆದರು ಸೂಪರಾಗಿರುತ್ತೆ. ಸ್ವಲ್ಪ ಬಿಸಿಲು ಈಗ ಬರ್ತಾ ಇದೆ. ಒಂಚೂರು ಬೇಗ ಬರೋಣ ಅಂದ್ಕೊಂಡೆ. ಗೊತ್ತಿಲ್ದಿರೋ ಪ್ಲೇಸ್ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಬಂದೆ. ಈಗ ಬೇಗ ಹತ್ಕೊಂಡು ಕಲ್ಲಿದೆ ಬೆಟ್ಟ, ಅಲ್ಲಿಗೆ ಹೋಗ್ಬೇಕು. ಅದು ರಂಗನಾಥ ಸ್ವಾಮಿ ದೇವಸ್ಥಾನದ ಗುಡಿ ಅಲ್ಲಿರೋದು. ಈಗ ಅಲ್ಲಿಗೆ ಇಲ್ಲಿಂದ ನೆಡ್ಕೊಂಡು ಹೋಗ್ಬೇಕು. ನೋಡಿ ಈ ಥರ ಇದೆ ಜಾಗ, ಅದು ಹೋಗೋಕ್ಕೆ ಅಲ್ಲಿಗೆ. ಬನ್ನಿ ಹೋಗ್ತಾ ಹೆಂಗೆ ವ್ಯೂ ಯಾವ ಥರ ಕಾಣುತ್ತೆ ನೋಡೋಣ. ನಾನು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ, ಈ ಜಾಗಕ್ಕೆ. ಒಂಥರ ಚೆನ್ನಾಗಿದೆ. ಯಾರಾದರೂ ಬರಬೇಕು ದೇವಸ್ಥಾನಕ್ಕೆ ಬನ್ನಿ. ಒಂಥರ ಹಿಡನ್ ಪ್ಲೇಸ್ ಇದ್ದಂಗೆ. ಇಲ್ಲಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಈ ಥರ ಜಾಗ, ಈ ಥರ ಪ್ಲೇಸ್ ಇದೆ ಅಂತ. ಅಂದರೆ ಸುತ್ತಮುತ್ತ ಹಳ್ಳಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ನೋಡಿ ಯಾರಿಲ್ಲ, ಎಲ್ಲ ಖಾಲಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಗೊತ್ತಾಗಲ್ಲ. ಗುರು ಹೊತ್ತಕ್ಕೆ ಒಳ್ಳೆ ಹಿಂಗಿದೆ. ಏನಪ್ಪ ಅಂದರೆ ಯಾರು ಟ್ರೆಕ್ಕಿಂಗ್ ಮಾಡ್ಬೇಕಂತಿದ್ದರು ಒಂದು ಸ್ವಲ್ಪ ದೂರ ಬಂದು ಬೆಟ್ಟ ಹತ್ತಿ ಹಿಡಿಬೇಕಂದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಮಾತ್ರ. ನೋಡಿ ನೋಡಿ ಇದೊಂದು ಎಕ್ಸ್ಪೀರಿಯೆನ್ಸ್, ಹೊಸ ಎಕ್ಸ್ಪೀರಿಯೆನ್ಸು. ನಮ್ಮ ಹಾಸನದ ಹತ್ತಿರ ಇರೋವಂಥ ಪ್ಲೇಸ್ ಇದು. ಅಕಸ್ಮಾತ್ ಆರಾಮಾಗಿ ಬಂದು ಹೋಗ್ಬೋದು. ಇಲ್ಲೆಲ್ಲ ಗ್ರೀನರಿ ಇರುತ್ತೆ ಅನಿಸುತ್ತೆ ಮಳೆ ಟೈಮಲ್ಲೆಲ್ಲ. ನಾನು ಈ ಟೈಮಿಗೆ ಬಂದಿರೋದ್ರಿಂದ ಎಲ್ಲ ಒಣಗೋಗಿದ್ದಾವೆ. ಈಗ ಹತ್ತದಿರೋದ ಮೇಲೆ ಏನಪ್ಪ ಅಂದರೆ ನನ್ನ ವರ್ಕೌಟ್ ಟೈಮ್ ಇದು, ಅಷ್ಟು ಪ್ರಾಬ್ಲಮ್ ಅನಿಸಲ್ಲ. ಯಾಕೆಂದರೆ ನೋಡೋಣ ಬನ್ನಿ. ಬಟ್ ಹಾರಿ ಬಂದಿದೆ ಗುರು ಹತ್ತದು. ನೋಡಿ ಹೆಂಗಿದೆ ಓಹೋ ನಡೀಲಿ. ನನ್ನ ಜಾಗಕ್ಕೆ ಎಲ್ಲ ನಿಂತಿದೆ. ಇಷ್ಟು ರೊಕ್ಕ ಬಂದ. ಯಾವುದೇ ದೇವಸ್ಥಾನ ಯಾವುದೇ ಗುಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಟ್ಟದ ಮೇಲಿರುತ್ತೆ. ಅದಕ್ಕೆ ಅಂತ ಪರ್ಟಿಕ್ಯುಲರ್ ರೀಸನ್ ನಂಗೆ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋದೇನಪ್ಪ ಅಂದರೆ ಏನೇ ಒಂದು ವಸ್ತು ನೋಡಬೇಕು, ಏನೇ ವಸ್ತು ಸಿಗಬೇಕು ಅಂದರೆ ಕಷ್ಟಪಟ್ಟೇ ಮೇಕ್ಕೆ ಹೋಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಅಂತ ನನ್ನ ಒಂದು ಭಾವನೆ. ಕಲ್ಲುಗಳು ಬರೀ ಕಲ್ಲೇ ಇದ್ದಾವೆ ಇಲ್ಲಿ ನೋಡಿ, ಸುತ್ತ ಕಲ್ಲು ನೋಡಿ ಹೆಂಗಿದೆ. ಉಫು ಇದು ನೋಡಿ ಹಿಂಗೆ ಹತ್ತಬೇಕು ಇನ್ನೂ ಮೇಕೆ. ಬಟ್ ಕಲ್ಲಿರೋದ್ರಿಂದ ಸಪೋರ್ಟ್ ಸಿಗುತ್ತೆ ಮಾತ್ರ ಹತ್ತಕ್ಕೆ. ಬಟ್ ಎನರ್ಜಿ ಬೇಕಷ್ಟೇ. ಸಪೋರ್ಟನ್ನು ಸಿಗುತ್ತೆ, ಎನರ್ಜಿ ಬೇಕು, ಪವರ್ ಬೇಕು ಹತ್ತಕ್ಕೆ. ಕೆಲವೊಂದು ಬೆಟ್ಟಗಳು ಮಾತ್ರ ಈ ಥರ ಇರುತ್ತೆ, ಹತ್ತಕ್ಕೆ ಕಷ್ಟ ಇರುತ್ತೆ. ನೋಡಿ ಹೆಂಗಿದೆ. ಉಫು ಇಲ್ಲಿಗುರು ಆರಿಬಲ್ಲು. ನೋಡಿ ಇಷ್ಟು ಹತ್ಕೊ ಬಂದಾಯಿತು. ಇನ್ನೊಂದು ಸ್ವಲ್ಪ ಇದೆ. ಹಿಂಗಿದೆ ಒಂಥರ ಥ್ರಿಲ್ಲಿಂಗು. ಯಾಕೆಂದರೆ ನಮ್ಗೆ ಈ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀವಿ. ಈ ಥರ ಪ್ಲೇಸ್ನೇ ನಮ್ಗೆ ಸಖತ್ ಇಷ್ಟ ಆಗೋದು. ಕಾಣುತ್ತೆ ಬ್ಯಾಕ್ಗ್ರೌಂಡು ಸೂಪರ್ ಗುರು. ಈ ಥರ ಫೀಲ್ ಮಾಡೋಕ್ಕೋಸ್ಕರನೇ ನಾವು ಈ ಥರ ಕಷ್ಟಪಡೋದು. ವಾವ್, ಎಲ್ಲರಿಗೂ ಆಗಲ್ಲ ಗುರು ಈ ಥರ, ಕೆಲವೊಬ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲರೂ ಹೆಂಗೆ ಚಾಂಪಿಯನ್ಸ್ ಆಗಲ್ವೋ ಹಂಗೇ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಕೆಲವೊಬ್ರಿಗೆ ಮಾತ್ರ
ಈ ಥರ ಎಕ್ಸ್ಪೀರಿಯನ್ಸ್ ಇಷ್ಟ ಆಗುತ್ತೆ. ಒಳ್ಳೆ ಪಾತಾಳ ಕಣ್ಣಾಗ ಕಾಣಿಸ್ತಾ ಇದೆ, ಬಿಸಿಲು ಹೊಡಿತಿದೆ, ಪರವಾಗಿಲ್ಲ. ಅಲ್ಲಿ ಮೇಕೋದ್ಮೇಲೆ ತೋರಿಸ್ತೀನಿ. ನಾವು ವರ್ಕೌಟ್ ಮಾಡೋರಿಗೇ ಈ ಥರ ಫೀಲ್ ಆಗ್ತಿದೆ ಅಂದಮೇಲೆ ಮಾಮೂಲಿ ಜನಗಳು ಬರ್ತಾರೆ, ಹತ್ತುತ್ತಾರೆ, ಯಾರಿಗೂ ಹತ್ತುತ್ತಾರೆ ಅಂದ್ಬಿಟ್ಟು ಹೋಗ್ತಾರತ್ತಿ, ಅಲ್ಲೇ ಜೈ ಅಂದ್ಬಿಟ್ಟು. ಅಂತೇನು ಹೆವಿ ಏನಿಲ್ಲ, ಪರವಾಗಿಲ್ಲ, ಒಂದು ರೇಂಜಿಗಂತೂ ಇದೆ. ಇನ್ನು ಸ್ವಲ್ಪ ದೂರ ಹಿಂಗೆ ಅಂತ ಮೇಕ್ ಹೋದ್ಮೇಲೆ ಗೊತ್ತಾಗುತ್ತೆ. ತಡೀರಿ, ಇದೆ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟ. ಇಲ್ಲಿಗೆ ಬರಬೇಕಂದ್ರೆ ಈ ಮೆಟ್ಟಲುಗಳನ್ನು ದಾಟಿ ಹತ್ತಿ ಈ ದೇವಸ್ಥಾನವನ್ನು ನೋಡೋಕ್ಕೆ ಸಿಗುತ್ತೆ, ಭಾಗ್ಯ ಸಿಗುತ್ತೆ ನೋಡೋಕ್ಕೆ. ಯಾರು ಹತ್ಕೊಂಬರ್ತಾರೆ ಅವ್ರಿಗೆ ಮಾತ್ರ ಈ ದೇವಸ್ಥಾನ ನೋಡೋ ಭಾಗ್ಯ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲ ತೆಗೆದ್ಕೊಂಡು ಹೋಗ್ಬೇಕಷ್ಟೇ. ಅದೇ ವೆಹಿಕಲ್ಸು ಬರೋಕ್ಕಾಗಲ್ಲ. ನೋಡಿ, ಇಲ್ಲಿ ಯಾವ್ದಾರ ವೆಹಿಕಲ್ಸ್ ಬರೋಕ್ಕಾಗತ್ತೆ ಗುರು? ಹಿಂಗಿದೆ ಜಾಗ. ಬಂದ್ರೆ ಅಲ್ಲಿವರೆಗೂ ಬರ್ಬೋದು. ನನ್ನ ಜಾಕೆ ನಿಂತಿದೆಯಲ್ಲ, ಅಲ್ಲಿವರೆಗೂ ಬರ್ಸ್ಬೋದು ಗಾಡಿಗಳಿಗೆ, ಬೇಕಾದ್ರೆ ಕಾರು ಆಗಲಿ ಬೈಕ್ ಆಗಲಿ. ಅಲ್ಲಿಂದ ಇಲ್ಲಿಗೊಂದು 500 1 ಕಿಲೋಮೀಟರ್ ಇದೆ ಅನ್ಕೋತೀನಿ. 500 ಮೀಟ್ರ್ 1 ಕಿಲೋಮೀಟರ್ ಹತ್ತ ಇದೆ. ಹತ್ಕೊಂಡೇ ಬರಬೇಕು. ಫುಲ್ ಸುತ್ತ ಕಲ್ಲಿಂದನೇ ಇದು ಮಾಡಿದ್ದಾರೆ. ಈ ಥರ ಇದೆ. ಬನ್ನಿ ಒಳಗೆ ಹೋಗೋಣ. ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದ್ದೀನಿ. ಕಾಪಾಡಪ್ಪ. ನೋಡಿ, ಈ ಥರ ಇದೆ. ಸೂಪರಾಗಿದೆ ಗುರು, ನಾವು ನೋಡಿ ಇರಲಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ, ಬಾಗಿಲು ಹಾಕಿದ್ದಾರೆ ನೋಡಿ. ಆಂಜನೇಯ ಸ್ವಾಮಿ ಮೇಲ್ಗಡೆ, ಸರಸ್ವತಿ. ವಾವ್, ನಿಜ ತುಂಬ ಚೆನ್ನಾಗಿದೆ ಗುರು ಜಾಗ. ಇಷ್ಟು ವರ್ಷ ಆಗುತ್ತೆ ನಾನು ಬಂದೇ ಇರಲಿಲ್ಲ ಅಪ್ಪ. ಓ, ಈ ಕಡೆ ನೋಡಿ ಗುರು, ಈ ಕಡೆ ಸಖತ್ತಾಗಿದೆ. ವಾವ್, ಚಿಂದಿ. ನಮ್ಮ ಹಾಸನ ಹತ್ರ ಈ ಥರನು. ಓ ಮೈ ಗಾಡ್, ಏನು ಸೇಮ್ ಸಕಲೇಶ್ಪುರ ಫೀಲ್ ಕೊಡುತ್ತೆ ಗುರು. ಎಲ್ಲ ಸಕಲೇಶ್ಪುರ ಹತ್ತತ್ರ ಬಂದಿದ್ನಿ ಅಂತಲೇ ಫೀಲ್ ಕೊಡ್ತಾ ಇದೆ ಈ ಜಾಗ. ವಾವ್, ನೋಡಿ, ಇದೇನಾರ ಹಾಸನ ಅನಿಸುತ್ತಾ ನಿಮಗೆ? ನೋಡಿ ಯಾವ ಥರ ಇದೆ. ಏನಾರ ಮಳೆ ಬಂತು ಅಂದರೆ ಇಲ್ಲೆಲ್ಲ ಫುಲ್ ಗ್ರೀನರಿ ಗುರು. ಆಹಾ, ಈ ಬಿಸಿಲಲ್ಲಿ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ಮಳೆ ಟೈಮಲ್ಲಿ ಇನ್ಯಾವ ರೇಂಜಿಗೆ ಕಾಣಿಸ್ಬೇಡ. ನೋಡಿ ಅಪ್ಪ, ಇದು ಸಕಲೇಶ್ಪುರ ಅಲ್ಲ, ಹಾಸನಿಂದ ಒಂದು 25 ಕಿಲೋಮೀಟರು, ಕಟಾಯದಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಈ ಜಾಗ. ಒಂಚೂರು ಕ್ಲೀನ್ ಮಾಡಬೇಕು, ಒಂಚೂರು ನೀಟಾಗಿ ಇಟ್ಕೊಂತಂದರೆ ಜನಗಳು ಬರ್ತಾರೆ. ಯಾರು ಈ ಜಾಗಗಳು ಗೊತ್ತಿಲ್ಲ ನೋಡಿ, ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾಗರ ವಿಗ್ರಹ. ಅಕಸ್ಮಾತ್ ಬೇಗ ಬಂತು ಅಂದರೆ ಸನ್ರೈಸ್ ಆಗೋದು ಸಖತ್ತಾಗಿ ಕಾಣುತ್ತೆ ಮಾತ್ರ. ಇಲ್ಲಿಂದ ಮಾರ್ನಿಂಗ್ ಬೇಗ ಬಂತಂದ್ರೆ ಸಖತ್ತಾಗಿರುತ್ತೆ. ಹತ್ಕೊಂಬರೋದೇ ಒಂಥರ ಖುಷಿ. ಇಲ್ಲಿಗೆ ಸಾಹಸ ಪಡಬೇಕು, ಎನರ್ಜಿ ಬೇಕು, ಸ್ಟ್ರೆಂತ್ ಇರಬೇಕು. ಹೀಗೆಲ್ಲ ಇದ್ದರೆ ಮಾತ್ರ ಇಲ್ಲಿಗೆ ಬರೋಕ್ಕೆ ಸಾಧ್ಯ. ಅದು ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಸಾಧ್ಯ. ಅಂದರೆ ಅಂತಲ್ಲ, ಅವರಿಗೆ ಏನಾದ್ರು ತೋರಿಸ್ಬೇಕು ಹೊಸ ವಿಷಯ ಅನ್ನೋದು ಇರುತ್ತಲ್ಲ, ಅಂಥವ್ರು ಏನಾದರೂ ಬಿಡೋದಿಲ್ಲ ಗುರು. ಯಾವ ಜಾಗನೂ ಹುಡುಕಿ ತಡ್ಕಿ ತೋರಿಸ್ತಾರೆ ನೋಡಿ. ಈಗ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಫಸ್ಟ್ ಟೈಮ್ ಬಂದಿರೋದಲ್ವ, ಒಂಥರ ಎಕ್ಸೈಟ್ಮೆಂಟು. ಯಾವುದೇ ಜಾಗ ಆಗಲಿ ಹೊಸ್ದಾಗಿ ಬಂದಾಗ ಹೆಂಗಿರುತ್ತೆ ಏನು ಅನ್ನೋದು ಇರುತ್ತೆ. ನೋಡಿ, ಅದಕ್ಕೆ ಚುಚ್ಚಿಬಿಟ್ರೆ ನೋಡಿ, ಬಿದಿರು ಮುಳ್ಳು ಕಾಲಿಗೆ ಚುಚ್ಚಿಬಿಟ್ರೆ ಮಾತ್ರ ಇಷ್ಟುದ್ದ ಒಳಗೆ ಹೋಗ್ಬಿಡುತ್ತೆ. ಬಿದಿರು ಮುಳ್ಳು ನೋಡಿ ಹೆಂಗಿದೆ. ಏನಾದ್ರು ಕಾಲಿಗೆ ಚುಚ್ಕಂದ್ರೆ ಆಯ್ತು, ಒಂದು ಇಂಚು ಒಳಗೆ ಹಂಗೆ ಹೋಗ್ಬಿಡುತ್ತೆ. ಫೈನಲಿ ಕೆಳಗೆ ಇಳ್ದಾಯ್ತು ನಾನು. ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದ ಹತ್ತೋದು. ಫೈನಲಿ ಕೆಳಗೆ ಇಳ್ದಾಯಿತು.
ನೋಡಿ ಅಂದರೆ ಪ್ಲೇಸು ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಕಮ್ಮಿ ಇರುತ್ತಲ್ಲ, ಹತ್ತಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಫುಲ್ ಗ್ರೀನರಿ ಸಿಗುತ್ತೆ ನಮಗೆ ನೋಡೋಕ್ಕೆ. ನೋಡಿ ಸುತ್ತಮುತ್ತ ಫುಲ್ ಗ್ರೀನರಿ ಸಿಗುತ್ತೆ, ಹತ್ತಕ್ಕೂ ಚೆನ್ನಾಗಿರುತ್ತೆ. ಇದು ಬೆಟ್ಟದ ರಂಗನಾಥ ಸ್ವಾಮಿ, ಕಟಾಯದಿಂದ ಒಂದು 5 ಕಿಲೋಮೀಟರ್ ಇದೆ. ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹೆಚ್ಚು ವಿಡಿಯೋಗಾಗಿ ಅಪ್ಪು ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಆದಷ್ಟು ಗಿಡನ ಉಳಿಸಿ, ನೀರನ್ನ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಜೈ ಪವರ್ ಸ್ಟಾರ್ ಜಾಕಿ ಯಾ.